ನಾವು ಗೋಧಿ ಹಿಟ್ಟಿನಿಂದ ಬಾದಾಮಿ ಪುರಿ ಮಾಡುವ ವಿಧಾನ ತೋರಿಸುತ್ತಿದ್ದೇನೆ. ಗೋಧಿ ಹಿಟ್ಟು ಈ ಸ್ಪೂನಿನಿಂದ 2 ಸ್ಪೂನು ಅಥವಾ 2.5 ಸ್ಪೂನು ನಾನು ಹಾಕಿರುವುದು. ನೀವು ಕ್ವಾಂಟಿಟಿ ಮೇಲೆ ಎಷ್ಟಾದರೂ ಮಾಡಿಕೊಳ್ಳಬಹುದು. ಈ ರೀತಿ ಸ್ವಲ್ಪ ಎಣ್ಣೆ 2.5 ಸ್ಪೂನಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಾಗೂ ಚಿಟುಕು ಉಪ್ಪು ಹಾಕಿ ಚೆನ್ನಾಗಿ ಕಲಿಸಬೇಕು. ಚಪಾತಿ ಹಿಟ್ಟಿನಂತೆ ಕಲಿಸಿ ಈ ರೀತಿ ಉರುಳಿ ಮಾಡಿಕೊಳ್ಳಬೇಕು. ಉರುಳಿ ಮಾಡಿಕೊಂಡ ನಂತರ ಈ ರೀತಿ ಲಟ್ಟಿಸಬೇಕು. ಇದು ತ್ರಿಕೋನಾಕಾರವಾಗಿ ಲಟ್ಟಿಸಿ ಆ ರೀತಿ ಮಾಡಿ ಇಟ್ಟುಕೊಂಡಿರುತ್ತೇನೆ. ಈ ಲಟ್ಟಿಸಿದ್ದನ್ನು ನಾವು ಪೂರಿ ಆಕಾರದಲ್ಲಿ, ನೀವು ರೌಂಡ್ ಆಗಿ ಆದರೂ ಮಾಡಬಹುದು, ತ್ರಿಕೋನಾಕಾರವಾಗಿ ಆದರೂ ಮಾಡಬಹುದು, ಚೌಕಾಕಾರವಾಗಿ ಆದರೂ ಮಾಡಬಹುದು. ಇದನ್ನು ನೀವು ಈ ರೀತಿ ಮಾಡಿಟ್ಟುಕೊಂಡು ಎಣ್ಣೆಯಲ್ಲಿ ಕರಿಯಬೇಕು. ಎಣ್ಣೆಯಲ್ಲಿ ಕರೆದ ನಂತರ ಸಕ್ಕರೆ ಎಳೆ ಪಾಕ ಮಾಡಿಕೊಂಡು ಅದರಲ್ಲಿ ಇವುಗಳನ್ನು ಮುಳುಗಿಸಬೇಕು. ಅಂದರೆ ಆ ಪಾಕದಲ್ಲಿ ಇದು ಮುಳುಗಿದರೆ ಸಕ್ಕರೆ ಎಲ್ಲ ಹೀರಿಕೊಳ್ಳುತ್ತದೆ ಪಾಕ. ಸಕ್ಕರೆ ನಾನು ಹಿಟ್ಟನ್ನು ತೋರಿಸಿರುತ್ತೇನೆ, ಅದರಿಂದ 3 ಸ್ಪೂನ್ನಷ್ಟು ಸಕ್ಕರೆ ಹಾಕಿದ್ದೀನಿ. ಅದರಲ್ಲಿ ನಾವು ಪಾಕ ಮಾಡಿಕೊಳ್ಳಲು ಒಂದು ಸ್ವಲ್ಪ ಅಂದರೆ ಎಳೆ ಪಾಕ ಬರಬೇಕಲ್ಲ, ಈ ಲೋಟದಿಂದ 1 ಲೋಟ ನೀರು ಹಾಕಿರುತ್ತೇನೆ. ಜೊತೆಗೆ ಬಾದಾಮಿ ತುಂಡುಗಳು ಸಹ ಮಾಡಿ ಈ ಪಾಕದಲ್ಲಿ ಹಾಕಿರುತ್ತೇನೆ. ಮಕ್ಕಳು ಸಹ ಅದು ಪೂರಿಗೆ ಅಂಟಿಕೊಂಡಿರುತ್ತದಲ್ಲ ಪಾಕದಲ್ಲಿ, ಅದು ಇಷ್ಟಪಟ್ಟು ತಿನ್ನುತ್ತಾರೆ. ಈ ರೀತಿ ಪಾಕ ಮಾಡಿಕೊಳ್ಳುತ್ತಿದ್ದೇನೆ. ಈ ಎಳೆಯ ಪಾಕ ಅಂದರೆ ಗುಲಾಬ್ ಜಾಮೂನಿಗೆ ಮಾಡುತ್ತೇವಲ್ಲ, ಆ ರೀತಿ ಎಳೆಯ ಪಾಕ ರೆಡಿಯಾಗಿದೆ. ಇದನ್ನು ಇಳಿಸಿ ಎಣ್ಣೆ ಕಾಯಲು ಇಡುತ್ತಿದ್ದೇನೆ. ಈ ಎಣ್ಣೆ ಕಾದ ನಂತರ ಈ ಬಾದಾಮಿ ಪೂರಿಗಳನ್ನು ಏನು ಮಾಡಿಕೊಂಡಿರುತ್ತೇನಲ್ಲ, ಅದನ್ನು ಒಂದೊಂದಾಗಿ ಇದಕ್ಕೆ ಹಾಕಿ ಕರಿಯುತ್ತೇನೆ. ಕರೆದದ್ದನ್ನು ಪಾಕದಲ್ಲಿ ಹಾಕಬೇಕು. ಈ ರೀತಿ ಪಾಕ ಮಾಡಿದ್ದರಲ್ಲಿ ಹಾಕಿದರೆ ಬಾದಾಮ್ ಪುರಿ ರೆಡಿ. ಮುಂದೆ ತೋರಿಸುತ್ತೇನೆ. ಈ ರೀತಿ ಎಣ್ಣೆಯಲ್ಲಿ ತೇಲಿಸಬೇಕು. ಇದನ್ನು ತಿರುವಿ ಹಾಕಿ ಗೋಲ್ಡನ್ ಕಲರ್ನಲ್ಲಿ ತೆಗೆದರೆ ತುಂಬ ಗರಿಗರಿಯಾಗಿರುತ್ತದೆ. ಇದನ್ನು ನಾವು ಪಾಕದಲ್ಲಿ ಹಾಕಬೇಕು. ಎಣ್ಣೆಯಿಂದ ತೆಗೆದು ಹೀಗೆ ಪಾಕದಲ್ಲಿ ಹಾಕಬೇಕು. ಮತ್ತೆ ಒಂದು ತೋರಿಸುತ್ತಿದ್ದೇನೆ. ಈ ರೀತಿ ಎಣ್ಣೆಯಲ್ಲಿ ಕರಿಯುತ್ತಿದ್ದೇನೆ. ಈ ರೀತಿ ಕರೆದದ್ದನ್ನು ನಾವು ಪಾಕದಲ್ಲಿ ಹಾಕಿ ತೆಗೆಯಬೇಕು. ಈ ರೀತಿ ಅನೂಸ್ ಎನ್ನುವ ಕೇಸರಿ ಕಲರ್ ಅಂಗಡಿಯಲ್ಲಿ ಸಿಗುತ್ತದೆ. ಇದನ್ನು ಒಂದು ಚಿಟುಕು ಹಾಕಿದರೆ ಈ ರೀತಿ ಕೇಸರಿ ಕಲರ್ ಬರುತ್ತದೆ ಈ ಪಾಕ. ಈ ಪಾಕದಲ್ಲಿ ನಾನು ಈಗಾಗಲೇ ಹಾಕಿ ಬಾದಾಮ್ ಪೂರಿ ರೆಡಿ ಮಾಡಿರುತ್ತೇನೆ. ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಬಾದಾಮಿ ಪೂರಿ ಸಿದ್ಧವಾಗಿದೆ. ಇದನ್ನು ನೀವು ಸರ್ವ್ ಮಾಡಿಕೊಳ್ಳಬಹುದು. ಈ ರೀತಿ ಮಾಡಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳುತ್ತಾ ಧನ್ಯವಾದಗಳು.